ಆರಂಭಿಕ ಸ್ಟ್ರೈಕರ್ ಅಲ್ಲಿ ಅಪ್ಪೋ ಕ್ರಿಕೆಟರ್ಸ್ ನ ಪರವಾಗಿ ಮೊದಲ ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮೊದಲ ಚೆಂಡು ನೋ ಬಾಲ್ ಸೂಚನೆ ಬರ್ತಾ ಇದೆ. 1+1. ದಿನೇಶ್ಗೆ ಸಿದ್ಧಗಂಧ ಫ್ರೀಟಿನ ಚೆಂಡು ಹೈ ಲಿಫ್ಟೆಡ್ ಆಗಿ ಕಾಣ್ತಾ ಇದೆ. ಒಂದೋಟ ಪೂರೈಕೆ, ಎರಡನೇ ಓಟಗಳು ಕೂಡ ಯಶಸ್ವಿಯನ್ನ ಕಾಣ್ತಾ ಇದೆ. ಫ್ರೀ ಹಿಟ್ ಚೆಂಡಿನಲ್ಲಿ ಅವಳಿ ಓಟವನ್ನ ಸುಲಭ ರೀತಿಯಲ್ಲಿ ದಾಖಲಿಸ್ತಾ ಇದ್ದಾರೆ ಅಪ್ಪು ಕ್ರಿಕೆಟರ್ಸ್ ನ ಓಪನರ್ಸ್ ದಿನೇಶ್. ಭೀಮಾ ನೌ ಸ್ಟ್ರೈಕರ್ ಆಟಗಾರ. ಆರಂಭಿಕ ಓವರ್ನಲ್ಲಿ ಜಗದೀಶ್ ಎಕ್ಸ್ಟ್ರಾಸ್ಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈತ ನಡುವೆ ಬೇರೋಸಿನ ಹೊಡೆತ ಸ್ಕಾಯ್ಲಾಗ್ ಮೇಲ್ಭಾಗದ ಹಂತದಲ್ಲಿ 1 ಬೌನ್ಸ್ ಟು ಬೌಂಡ್ರಿ. 4 ಓಟದ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ದಾರೆ ಬೇರೋಸಿನ ಅಂತಲೇ. ಆರಂಭಿಕ ಸ್ಟ್ರೈಕರ್ಸ್ ಆಟಗಾರ ದಿನೇಶ್ ಆಟ ಕೈ ಹಿಡಿತಾ ಇದೆ. ಅಪ್ಪು ಕ್ರಿಕೆಟರ್ಸ್ ಬಹಳಷ್ಟು ಉತ್ತಮ ಪಂದ್ಯಾಟವನ್ನು ಆಡ್ತಾ ಇದೆ. ನಗು ಮುಖದ ಹೊಡೆಯನ ಹೆಸರಿನಲ್ಲಿ ಒಂದು ತಾಂಡವನ್ನ ಕಟ್ಟಿರ್ತಕ್ಕಂಥ ಅಪ್ಪು ಕ್ರಿಕೆಟರ್ಸ್ ಕೂಡ ಈತ ನಡುವೆ ರಿವರ್ಸ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಕವಾಸ್ ಮೇಲ್ಭಾಗದಲ್ಲಿ 6 ಅನ್ನು ದಾಖಲಿಸಿದ್ರು. 6 ಓಟಗಳ ಸೇರ್ಪಡೆ. ಬೌಂಡರಿಯ ಬಳಿಕ ದಿನೇಶ್ ಬೇರೋಸಿನ ಒಂದು ಷಟ್ಕವನ್ನು ದಾಖಲಿಸ್ತಾ ಇದ್ದಾರೆ. ನಾಲ್ಕನೇ ಸೆತ ಈತ ನಡುವೆ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ತೀರ್ಪುಗಾರರ ಪೇಟದಲ್ಲಿ ಮಂಜುನಾಥ್ ಕಾಯಕವನ್ನು ಮಾಡ್ತಾ ಇದ್ದಾರೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬೇರೋಸಿನದು ಹೊಡೆತ. ಓಟಗಳ ಸಂಖ್ಯೆ ಪೂರೈಸುವ ಹಂತದಲ್ಲಿ 1ರ ಸೇರ್ಪಡೆ. ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಗಳಿಕೆಯು ಕೂಡ 4 ಚೆಂಡನ್ನು ಎದುರಿಸುವಂತೆ ಮೊದಲ ಪವರ್ ಪ್ಲೇನಲ್ಲಿ 16 ಓಟವನ್ನು ದಾಖಲಿಸ್ತಾ ಇದೆ ಅಪ್ಪು ಕ್ರಿಕೆಟರ್ಸ್. ತಟ್ಟಿ ಮುಟ್ಟುವ ಪ್ರಯತ್ನಗಳು ಬರ್ತಾ ಇದೆ. ಮೊದಲ ಸ್ಟ್ರೈಕರ್ ಬದಲಾವಣೆ ಹಂತದಲ್ಲಿ ಭೀಮಾ ಎದುರಿಸಿದ ಮೊದಲ ಚೆಂಡಿಗೆ ಓಟವನ್ನು ದಾಖಲಿಸ್ತಾ ಇಲ್ಲ. ನೇರದ ಪ್ರಯತ್ನವನ್ನು ಮುಂದುವರಿಸಿದ್ರೆ ಮೊದಲ ಪವರ್ ಪ್ಲೇನ ಅಂತಿಮ ಒಂದೇ ಸೆತ ಜಗದೀಶ್ ಎಸ್ಗಾರಿಕೆಯಲ್ಲಿ ಬಾಕಿ. ಕೊನೆಯ ಚೆಂಡು ತಾನು ಮುಖ್ಯವಾಗಿ ಮೊದಲ ಬ್ರೇಕ್ ಥ್ರೂ ಅನ್ನು ಕೂಡ ಜಗದೀಶ್ ಪಡ್ಕೊಳ್ತಾ ಇದ್ದಾರೆ. ಬೌಲ್ಡ್ ರೂಪದಲ್ಲಿ ಭೀಮಾನ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಬೇರೋಸಿನ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಅಂತಿಮ ಚೆಂಡಿನಲ್ಲಿ ಬ್ರೇಕ್ ಥ್ರೂ ಅನ್ನು ಪಡ್ಕೊಂಡಿರ್ತಕ್ಕಂಥ ಜಗದೀಶ್ ಒಂದಂತಲೇ ಯಶಸ್ವಿನ ತೋರ್ಪಡಿಸ್ತಾ ಇದ್ದಾರೆ ನಿಂಜಾ ವಾರಿಯರ್ಸ್ ನ ಪರವಾಗಿ. 16ಕ್ಕೆ 16 ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್. ಹೊಸ ಬೌಲರ್ ಪವರ್ ಪ್ಲೇನ ಮುಕ್ತಾಯದ ಬಳಿಕ ವಿಶ್ವಾಸ್ ಎಸ್ಗಾರಿಕೆಯಲ್ಲಿ. ವಿಶ್ವಾಸ್ ಎಸೆದ ಚೆಂಡು ಕವಾಸಲ್ಲಿ ತಿರುಗಿಸಿ ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಿವರ್ಸ್ ಶಾಟ್ ಮುಖ್ಯವಾಗಿ ತಂಡದ ಗಳಿಕೆಯು ಕೂಡ ಈ ಬೌಂಡರಿ ಮುಖ್ಯವಾಗಿ 2ನೇ ದಶಕದ ಪೂರೈಕೆಯನ್ನು ಕಾಣ್ತಾ ಇದೆ. 20-20 ಇರುವುದು. ಇಪ್ಪತ್ತರ ಸೇರ್ಪಡೆಯನ್ನು ಕಾಣ್ತಾ ಇದೆ ಅಪ್ಪು ಕ್ರಿಕೆಟರ್ಸ್ ನ ಒಟ್ಟು ಮೊತ್ತ. ದಿನೇಶ್ ಈತ ನಡುವೆ ಕೂಡ ಮತ್ತೆ ಕೂಡ ರಿವರ್ಸ್ ಶಾಟ್ ಅನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದಂತಲ್ಲಿ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಭರ್ಜರಿ ಹೊಡೆತಗಳ ಪ್ರಯತ್ನ ಈತ ನಡುವೆ ಕೂಡ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಭರ್ಜರಿ ಹೊಡೆತಗಳ ಮುಖ್ಯವಾಗಿ ಸೀಮಾರೇಖೆ ಹಂಚನೆ ಕ್ರಮಿಸ್ತಾ ಇದ್ದಾರೆ. 6 ಷಡ್ಕ 6 ಓಟವನ್ನು ಮತ್ತೆ ದಾಖಲಿಸುವ ಪ್ರಯತ್ನದಲ್ಲಿ ಬಹಳಷ್ಟು ಯಶಸ್ವಿಯನ್ನು ಕಾಣ್ತಾ ಇದ್ದಾರೆ. ಆರಂಭಿಕ ಟ್ರಂಪ್ ಕಾರ್ಡ್ ಆಟಗಾರ ದಿನೇಶ್ ಆಟ ಕೈ ಹಿಡಿತಾ ಇದೆ.
2 ಸಿಕ್ಸರ್ ಮತ್ತು 2 ಬೌಂಡ್ರಿಯನ್ನು ದಾಖಲಿಸಿ ಬಹಳಷ್ಟು ಉತ್ತಮ ರೀತಿಯಾಗಿ ಇನ್ನಿಂಗ್ಸ್ ಅನ್ನು ಬಿಲ್ಡ್ ಮಾಡುವಂತ ಕಾಯಕವನ್ನ ಮಾಡ್ತಾ ಇದ್ದಾರೆ. ಯಶಸ್ಸಿಯನ್ನು ಕೂಡ ಕಾಣ್ತಾ ಇದ್ದಾರೆ ಅಪ್ಪು ಕ್ರಿಕೆಟರ್ಸ್ ನ ಪರವಾಗಿ ದಿನೇಶ. ಒಟ್ಟಾರೆ ಗಳಿಕೆ 26. ಉತ್ತಮ ರೀತಿಯ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಒಂದು ಊಟದ ಸೇರ್ಪಡೆ, ಒಂದರ ಸೇರ್ಪಡೆ ಕಾಣ್ತಾ ಇದೆ 4ನೇ ಚೆಂಡಿನಲ್ಲಿ. ಕೊನೆಯ 2 ಚೆಂಡುಗಳ ಪಂದ್ಯಾಟ 2ನೇ ಓವರ್ನಲ್ಲಿ ಬಾಕಿ. ಈ ಪಂದ್ಯಾಟದ ವೀಕ್ಷಣೆಯಲ್ಲಿರ್ತಕ್ಕಂಥ ಈ ಭಾಗದ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ KVR ಕಪ್ನ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಈತ ನಡುವೆ ಕ್ಷೇತ್ರ ರಕ್ಷಣೆ ವೈಫಲ್ಯತೆಯನ್ನು ಕಾಣ್ತಾ ಇದೆ. ಸ್ಕ್ವೇರ್ ಲೆಗ್ ಹಂತದಲ್ಲಿ ಲಕ್ಕಿ ಬೌಂಡ್ರಿ, 4 ಓಟದ ಸೇರ್ಪಡೆಯನ್ನು ಕಾಣ್ತಾ ಇದ್ರೆ. ಅಂತಿಮ ಚೆಂಡು ಕೂಡ ಬಾಕಿ. ತಂಡದ ಮೊತ್ತವು ಕೂಡ 3ನೇ ದಶಕದ ಅಂಚನ ತಲುಪ್ತಾ ಇದೆ. 31ಕ್ಕೆ ತಲುಪ್ತಾ ಇದೆ. 31 ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್. ಬೇರೋಸಿನ ಹೊಡೆತಕ್ಕೆ ನೆತ್ತನ ಮಾಡ್ತಾ ಇದ್ದಾರೆ. ನೆಗೆತದ ಚೆಂಡು, ಇತ ನಡುವೆ ಲೆಗ್ ಲೈನ್, ಸೋಟಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯ. ಅಪ್ಪು ಕ್ರಿಕೆಟರ್ಸ್ ಎದುರಿಸಿದ 12 ಚೆಂಡುಗಳಲ್ಲಿ 31ಕ್ಕೆ 1, 31 ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್. ಇನ್ನೂ ಕೂಡ ಇನ್ನಿಂಗ್ಸ್ ಅಲ್ಲಿ 18 ಚೆಂಡುಗಳ ಪಂದ್ಯಾಟ ಬಾಕಿ ಉಳಿತಾ ಇದೆ. ಹೊಸ ಬೌಲರ್ 3ನೇ ಓವರ್ಗಾಗಿ ಕುಶಾಲ್ನ ಬಳಸ್ತಾ ಇದ್ದಾರೆ. ಕುಶಾಲ್ ಟು ಹರಿ, ಸ್ವೀಪ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಆಯ್ತಾ ನಡುವೆ ಹರಿ ಹೊಂದಾಣಿಕೆಯನ್ನು ಕಂಡುಕೊಳ್ತಾ ಇಲ್ಲ. ಸೋಲಾಬ ರೀತಿಯಲ್ಲಿ ಗೂಟಗಾರಡಿಗ ರನ್ಔಟ್ ರೂಪವನ್ನು ತೋರ್ಪಡಿಸ್ತಾ ಇದ್ದಾರೆ. ಗೋಟದ ಹೆಬ್ಬದಲ್ಲಿ ಧ್ರುವ್ ಬಹಳಷ್ಟು ಉತ್ತಮ ಕಾಯಕನ ಮಾಡ್ತಾ ಇದ್ದಾರೆ. ವಿಕೆಟ್ ಪತನದ ಬಳಿಕ ಹೊಸ ಬ್ಯಾಟರ್ ಪ್ರಶಾಂತ್ ಅಂಕಣ ಒಳಭಾಗದ 8ರನ್ನ ಪಡ್ಕೊಳ್ತಾ ಇದ್ದಾರೆ. ಪ್ರಶಾಂತ್ ಮೊದಲ ಸ್ಟ್ರೈಕರ್ ಅಲ್ಲಿ. ಎರಡನೇ ಸೆತ ರಿವರ್ಸ್ ಶಾಟ್ ಅನ್ನು ದಾಖಲಿಸುವ ಪ್ರಯತ್ನ. ಆಯ್ತಾ ನಡುವೆ ವಿಕ್ಕಿ ಕವರ್ಸ್ ಮೇಲ್ಭಾಗದಲ್ಲಿ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಹೌದಾರಿ ಆಘಾತವನ್ನ ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಅಪ್ಪು ಕ್ರಿಕೆಟರ್ಸ್. ಆರಂಭಿಕ ಹಂತದಲ್ಲಿ ಒಂದೊಳ್ಳೆ ನಂಬುಗೆಯ ಪಂದ್ಯಾಟವನ್ನು ಆಡಿರ್ತಕ್ಕಂಥ ಹಂತದಲ್ಲಿ 3ನೇ ಓವರ್ನಲ್ಲಿ ಎಡವಟ್ಟನ್ನು ಮಾಡುತ್ತಾ ಇದೆ. ಮೊದಲ ಚೆಂಡು ರನ್ ಔಟ್, 2ನೇ ಚೆಂಡು ಕೂಡ ಕ್ಯಾಚ್ ಔಟ್ಗಳ ಮುಖೇನವಾಗಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಹೊಸ ಬ್ಯಾಟರ್ ಜಾಕ್ ಅಂಕಣ ಒಳಭಾಗದ ಎಂಟ್ರಿ ಹಂತದಲ್ಲಿ ಮೊದಲ ಸ್ಟ್ರೈಕರ್ ಅನ್ನು ಕೂಡ ಪಡೀತಾ ಇದ್ದಾರೆ. ಕುಶಾಲ್ ಮತ್ತೆ ಎಸೆಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ವೈಡ್ ಬಾಲ್ ಸೂಚನೆಗಳನ್ನು ಗಮನಿಸಿಕೊಳ್ತಾ ಇದೆ. ಎಕ್ಸ್ಟ್ರಾಸ್ಗಳಿಗೆ ಕುಶಾಲ್ ಅವಕಾಶವನ್ನು ಮಾಡಿಕೊಟ್ರು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ರೂಪವನ್ನು ದಾಖಲಿಸಿದ ಬೌಲರ್ ಉಚಿತ ಔಟಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡುತ್ತಾ ಇದ್ದಾರೆ. ಈ ನಡುವೆ ಸುಂದರತೆ ಸೆತ ಜಾಕ್ ತಟ್ಟಿ ಮುಟ್ಟುವ ಪ್ರಯತ್ನವನ್ನು ದಾಖಲಿಸಲು ಕೂಡ ದಾಂಡಿಗೆ ಚೆಂಡಿನ ಸ್ಪರ್ಶನ ಕುಶಾಲ್ ನೀಡಿಕೊಳ್ತಾ ಇಲ್ಲ. ಚೆಂಡು ನೇರವಾಗಿ ಗೂಟಗಾರಡಿಗಿನ ಕೈ ಸೇರ್ತಾ ಇದೆ. 4ನೇ ಸೆತ ಕವಸಲ್ಲಿ ಹೊಡೆತವನ್ನು ದಾಖಲಿಸ್ತಾ ಇದೆ. ಚೆಂಡು ಚಲಾವಣೆ ಪಡ್ಕೊಳ್ತಾ ಇದೆ. ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. ಒಂದು ಓಟವನ್ನು ದಾಖಲಿಸಿದ್ರು. ಒಂದರ ಸೇರ್ಪಡೆ ಸ್ಟ್ರೈಕರ್ ಕೂಡ ಬದಲಾವಣೆ. ಬಿರುಸಿನ ದಿನೇಶನಿಗೆ ಒಂದು ಸ್ಟ್ರೈಕರ್ ಅನ್ನು ಒದಗಿಸುವ ಪ್ರಯತ್ನವನ್ನು ಮಾಡಿದ್ರು ಜಾಕ್. ತಂಡದ ಮೊತ್ತವೂ ಕೂಡ 33. ಕ್ರಿಕೆಟ್ ಜಗತ್ತಿನ ಒಂದು ಅದೃಷ್ಟ ಸಂಖ್ಯೆಯನ್ನು ಕಾಣುತ್ತಾ ಇದೆ. 2 ಚೆಂಡುಗಳು ಪಂದ್ಯಾಟದಲ್ಲಿ 3ನೇ ಓವರ್ನಲ್ಲಿ ಬಾಕಿ. ಬಿರುಸಿನ ಹೊಡೆತ ಟೋಪರ್ಸ್ ಕಾಣ್ತಾ ಇದೆ. ಸೋಲಬ ರೀತಿಯಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡ್ರು. ರಿವರ್ಸ್ ಶಾಟ್ ಅಂತಲ್ಲಿ ತಪ್ಪನ್ನ ಕಂಡಿರ್ತಕ್ಕಂಥ ದಿನೇಶ್ ಬಹಳ ಉತ್ತಮ ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡಿರ್ತಕ್ಕಂಥ
ಅಪ್ಪು ಕ್ರಿಕೆಟರ್ಸ್ ಆಟಗಾರ ವಿಕೆಟ್ಸ್ ಕೂಡ ಕಳ್ಕೊಳ್ತಾ ಇದೆ. 33ಕ್ಕೆ 4. ಹೊಸ ಬ್ಯಾಟರ್ ಅಂಕಣ ಒಳಭಾಗದ 8 ಪಡೀತಾ ಇದ್ದಾರೆ ರವಿ. ಈ ಹಂತದಲ್ಲಿ ಬಹಳಷ್ಟು ಉತ್ತಮ ಪಂದ್ಯಾಟದ ಹಿಡಿತದ ಓವರ್ ಅನ್ನು ದಾಖಲಿಸುವ ಹಂತದಲ್ಲಿ ಕುಶಾಲ್ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಹಂತದ 12 ಚೆಂಡುಗಳಲ್ಲಿ ಬಹಳಷ್ಟು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ನಿಂಜಾ ವಾರಿಯರ್ಸ್ ಮೊದಲ ಬೌಲರ್ಸ್ಗಳು. 3ನೇ ಓವರ್ನಲ್ಲಿ ಸ್ಥಗಿತವನ್ನು ಕಾಣುತ್ತಾ ಇದೆ. ಕುಶಾಲ್ ಎಸೆತಕ್ಕಂಥ ಕೊನೆಯ ಚೆಂಡು, 2 ಓಟಗಳ ಸೇರ್ಪಡೆ. ಸಿವಿದ ಪ್ರದೇಶವನ್ನು ಕ್ರಮಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಎದುರಿಸಿದ ಮೊದಲ ಚೆಂಡಿಗೆ ರವಿ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಓವರ್ ಕೂಡ ಮುಕ್ತಾಯ. 18 ಚೆಂಡುಗಳ ಬಳಿಕ 35 ಓಟವನ್ನು ದಾಖಲಿಸ್ತಾ ಇದೆ ಅಪ್ಪು ಕ್ರಿಕೆಟರ್ಸ್. ಕೆವಿಆರ್ ಕಪ್ ಯುವ ಪ್ರತಿಭೆಗಳಿಗೆ ಬಹಳಷ್ಟು ಅದೃಷ್ಟ ಮಟ್ಟದಲ್ಲಿ ಒಂದು ಯಶಸ್ಸನ್ನು ದಾಖಲೆಯ ಪಂದ್ಯಾಕೂಟವನ್ನು ಕಂಡಿರ್ತಕ್ಕಂಥ ಜೂನಿಯರ್ ಟ್ರೋಫಿ 2025. ನೋ ಬಾಲ್ ಸೂಚನೆ ಬರ್ತಾ ಇದೆ. ಧ್ರುವ್ ಎಸ್ಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮೊದಲ ಚೆಂಡಿಗೆ ನೋ ಬಾಲ್ಗೆ ಅವಕಾಶವನ್ನು ಮಾಡಿಕೊಟ್ರು. ಫ್ರೀ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಲಾಂಗ್ ಆಫ್ ನಡುವಣ ಹಂತದಲ್ಲಿ 4 ಓಟದ ಸೇರ್ಪಡೆ, ಬೌಂಡ್ರಿ. ಬೆರೋಸಿನದು ಹೊಡೆದ ಲೆಕ್ಕಾಚಾರಗಳ ಮುಖೇನವಾಗಿ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ ಜಾಕ್. ಜಾಕ್ ಬೌಂಡರ್ ದಾಖಲಿಸ್ತಾ ಇದ್ದಾರೆ. ಬಾಲಿಕದ ಚೆಂಡು ತಟ್ಟಿ ಬಿಡುವ ಪ್ರಯತ್ನಗಳು ಬರ್ತಾ ಇದೆ. ಶಾರ್ಟ್ ಪಾಯಿಂಟ್ ಹಂತದಲ್ಲಿ 1ರ ಸೇರ್ಪಡೆ. ಒಂದು ಓಟವನ್ನು ದಾಖಲಿಸಿದ್ರು. ತಂಡದ ಮೊತ್ತವು ಕೂಡ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. ಕ್ಕೆ ತಲುಪ್ತಾ ಇದೆ. 41. ರವಿ ಬೀಸದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹಳ ಉತ್ತಮ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಶಾರ್ಟ್ ಸ್ಕ್ವೇರ್ ಹಂತದಲ್ಲಿ ಓಟಗಳಿಗೆ ಒಂದು ಕಡಿವಾಣವನ್ನು ತೋರ್ಪಡಿಸಿದ್ರು. ಮೊದಲ ಡಾಟ್ ಬಾಲ್ ಅನ್ನು ಕೂಡ ದಾಖಲಿಸ್ತಾ ಇದ್ದಾರೆ ಧ್ರುವ್. ಬಿರುಸಿನ ಹೊಡೆತ ಹೈ ಲಿಫ್ಟೆಡ್ ಆಗಿ ಕಾಣ್ತಾ ಇದೆ. ನೆಟ್ಟ ನೇರದ ಹಂತದಲ್ಲಿ ಕುಶಾಲ್ ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ವೈಫಲ್ಯದ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಓಟಗಳ ಸಂಖ್ಯೆ ಮತ್ತೆ ಪೂರೈಕೆಯನ್ನು ಕಾಣ್ತಾ ಇದ್ದಾರೆ. ಒಟ್ಟಾರೆ ಗಳಿಕೆ 43. 2 ಓಟವನ್ನು ದಾಖಲಿಸಿದ್ರು. ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ಲಿಕೊಳ್ತಾ ಇದ್ದಾನೆ ಕ್ಷೇತ್ರ ಪಾಲಕ ಕುಶಾಲ್. ಲೆಗ್ ಲೈನ್ಸ್ ಪ್ರಯತ್ನ ನಡೀತಾ ಇದೆ. ನಡುವೆ ಕೂಡ ಡಾಟ್ ಬಾಲ್ ಸೇರ್ಪಡೆ. ಕೊನೆಯ ಚೆಂಡು ಬಾಕಿ. ಬೀಸೋದ ಪ್ರಯತ್ನವನ್ನು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ನಡುವೆ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಪ್ರೊಟೆಕ್ಷನ್ ಕಾಣ್ತಾ ಇದೆ. ಓವರ್ ಮುಕ್ತಾಯ. 1ರ ಸೇರ್ಪಡೆ ಬಳಿಕ 4 ಓವರ್ಗಳ ಪಂದ್ಯಾಟವನ್ನು ಆಡಿರ್ತಕ್ಕಂಥ ತಂಡ ಒಟ್ಟುಗಳಿಕೆ 44ಕ್ಕೆ 4. 44 ಲಾಸ್ ಆಫ್ ಇಂಪಾರ್ಟೆಂಟ್ 4 ವಿಕೆಟ್ಸ್. ಅಂತಿಮ 6 ಚೆಂಡಿನ ಪಂದ್ಯಾಟ ಮೊದಲ ಇನ್ನಿಂಗ್ಸ್ ನಲ್ಲಿ ಕೂಡ ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ಕುಶಾಲ್ನ ಬಳಸ್ತಾ ಇದೆ. 3ನೇ ಓವರ್ನಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಉಳಿಸಿರ್ತಕ್ಕಂಥ ಬೌಲರ್ ಕುಶಾಲ್. ಎಸೆಗಾರಿಕೆಯಲ್ಲಿ ಸ್ಟ್ರೈಕರ್ ಅಲ್ಲಿ ರವಿ. ಬೇರೋಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಲಾಂಗ್ ಆನ್ ಹಂಚಿನಲ್ಲಿ ಕೂಡ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. 1 ಓಟಗಳ ಸೇರ್ಪಡೆ. ಅಂತಿಮ ಓವರ್ನ ಮೊದಲ ಚೆಂಡಿನಲ್ಲಿ ಓಟವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಒಟ್ಟಾರೆ ಗಳಿಕೆಯು ಕೂಡ 45ಕ್ಕೆ ತಲುಪ್ತಾ ಇದೆ. ಸ್ಟೆಪ್ ಔಟ್ ಮಾಡಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ನೆಟ್ಟ ನೇರದ ಹಂತದಲ್ಲಿ ಚೆಂಡು ಚಲಿಸ್ತಾ ಇದ್ದಾರೆ. ಬೌಂಡರಿನ ಅಟ್ಟಾಯಿಸಿದ್ರು. ಕ್ಷೇತ್ರ ರಕ್ಷಣೆ ಯಶಸ್ವಿಯು ಕೂಡ. 2 ಓಟಗಳ ಸೇರ್ಪಡೆ. ನಾಲ್ಕು ಚೆಂಡಿನ ಪಂದ್ಯಾಟ ಮಾತ್ರ ಬಾಕಿ ಉಳಿತಾ ಇದೆ. 3ನೇ ಸೆತ ಕವಾಸಲಿ ಹೊಡೆತವನ್ನು ದಾಖಲಿಸುವ ಒಂದು ಲೆಕ್ಕಾಚಾರ.
ಮುಖ್ಯವಾಗಿ ಕೂಡ ಕೇವಲ ಒಂದರ ಸೇರ್ಪಡೆ ಬೇರೋಸಿನ ಬೌಂಡರಿ ಸಿಕ್ಸರ್ಗಳಿಗೆ ಕುಶಾಲ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜವಾಬ್ದಾರಿತ ಮುಖ್ಯವಾಗಿ ಎಸ್ಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ ನಿಂಜಾ ವಾರಿಯರ್ಸ್ನ ಪರವಾಗಿ. 4ನೇ ಸೆತ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಹೊಡೆತಗಳು ಬರ್ತಾ ಇಲ್ಲ. ಕೊನೆಯ 2 ಚೆಂಡಿನ ಪಂದ್ಯಾಟ ಮಾತ್ರ ಬಾಕಿ. ಎಸ್ ನೋಡಿ, 5 ಓವರ್ಗಳಿಗೆ 16 ನಿಮಿಷವನ್ನು ಸಂಘಟಕರು ನೀಡ್ತಾ ಇದ್ದಾರೆ. ಆ ಸಮಯ ಮೀರಿದಲ್ಲಿ ಪನಿಷ್ಮೆಂಟ್ ಇರ್ತದೆ. ಕ್ಷೇತ್ರ ಪಾಲಕರು ಲಾಂಗ್ ಆನ್ ನಿಂದ 38 ಸರ್ಕಲ್ ನಲ್ಲಿ ಆಡಬೇಕಾಗ್ತದೆ. ಬೀಸುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ನಡುವೆ ಕೂಡ ಶಾರ್ಟ್ ಲಾಂಗ್ ಆನ್ ನಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯತೆ, ಲಾಂಗ್ ಆನ್ ನಲ್ಲಿ ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 5ನೇ ಚೆಂಡಿನಲ್ಲಿ 2ರ ಪೂರೈಕೆಯನ್ನು ಕಾಣ್ತಾ ಇದೆ. ತನ್ನ ಮೊತ್ತವೂ ಕೂಡ 50ಕ್ಕೆ ತಲುಪ್ತಾ ಇದೆ. ಅರ್ಧ ಶತಕ ಪೂರೈಕೆ ಅಪ್ಪು ಕ್ರಿಕೆಟರ್ಸ್. ಬೇರೋಸಿನ ಹೊಡೆತ ಕೊನೆಯ ಚೆಂಡಿನಲ್ಲಿ ಲಾಂಗ್ ಆನ್ ಹಂತದಲ್ಲಿ 1ರ ಪೂರೈಕೆ, 2ನೇ ಯಶಸ್ಸು ಕೂಡ. 2 ಓಟವನ್ನು ಸುಲಭ ರೀತಿಯಲ್ಲಿ ದಾಖಲಿಸ್ತಾ ಇದ್ದಾರೆ. ಆಡಿದಂತ 30 ಚೆಂಡುಗಳ ಪಂದ್ಯಾಟ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದೊಟ್ಟು ಮೊತ್ತ 52 ಓಟವನ್ನ ಅಪ್ಪು ಕ್ರಿಕೆಟರ್ಸ್ ದಾಖಲಿಸ್ತಾ ಇದೆ. 53ರ ಒಂದು ಟಾರ್ಗೆಟ್ ಅನ್ನ ಅದಿರಾಳಿ ತಂಡ ನಿಂಜಾ ವಾರಿಯರ್ಸ್ ತಂಡಕ್ಕೆ ನೀಡುತ್ತಾ ಇದೆ. 30 balls 52 ಟಾರ್ಗೆಟ್, 53 ಟಾರ್ಗೆಟ್. ಮೊದಲ ಓವರ್ಗಾಗಿ ಬೌಲರ್ ನೇಮ್ ರಿಷಿ. ಟೈಮ್ ಸ್ಟಾರ್ಟ್ ಆಗಿದೆ ನೋಡಿ, 16 ನಿಮಿಷ. ಅಪ್ಪು ಕ್ರಿಕೆಟರ್ಸ್ನ ಗಮನಕ್ಕೆ ಮೊದಲ ಓವರ್ ಮೊದಲ ಎಸೆತ ರಿಷಿ ಎಸ್ಗಾರಿಕೆಯಲ್ಲಿ. ಮೊದಲ ಚೆಂಡು ತಟ್ಟೆ ಮುಟ್ಟುವ ಪ್ರಯತ್ನದ ಮುಖೇನವಾಗಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಚೆಂಡಿನಲ್ಲಿ ಜಗದೀಶ್ ಖಾತೆ ಆರಂಭಿಸುವ ಪ್ರಯತ್ನದಲ್ಲಿ ಯಶಸ್ಸನ್ನು ಪಡ್ಕೊಂಡ್ರು. ಮೊದಲ ಚೆಂಡಿಗೆ 1ರ ಪೂರೈಕೆಯೂ ಕೂಡ 53ರ ಲೆಕ್ಕಾಚಾರವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ
ಸ್ಟ್ರೈಕರ್ ಬದಲಾವಣೆ ಹಂತದಲ್ಲಿ ತಂಡದ ಮೊತ್ತವೂ ಕೂಡ 1ರಲ್ಲಿ ಸಾಗ್ತಾ ಇದ್ರೆ ಧ್ರುವ್ ಸ್ಟ್ರೈಕರ್ ಅಲ್ಲಿ ಬೀಸೋದ ಪ್ರಯತ್ನ ಆಯ್ತಾ ನಡುವೆ ರವಿ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇಲ್ಲ. ಲೋವರ್ ಕ್ಯಾಚ್ ಆಗಿತ್ತು. ಶಾರ್ಟ್ ಎಕ್ಸ್ಟ್ರಾ ಕಮರ್ಸ್ ನಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಸರ್ ನೋಡಿ, ದಯವಿಟ್ಟು ಮೈಸೂರು ಆಟಗಾರರು ಸರ್ ಅಲ್ಲಿ ಪ್ರಾಕ್ಟೀಸ್ ಮಾಡಬಾರ್ದು. ಮೈಸೂರು ಪ್ಲೇಯರ್ಸ್ ನೆಟ್ಟ ನೇರದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಕ್ಷೇತ್ರ ಪಾಲಕನ ವೈಫಲ್ಯತೆ ಕಾಣ್ತಾ ಇದೆ. 1 ಬೌನ್ಸ್ ಬೌಂಡ್ರಿಯ ಸೇರ್ಪಡೆಯು ಕೂಡ ಈ ಹಂತದಲ್ಲಿ ಬಿರುಸಿನ ಲೆಕ್ಕಾಚಾರವನ್ನು ದಾಖಲಿಸಿರ್ತಕ್ಕಂಥ ಜಗದೀಶ್ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಮೊದಲ 3 ಚೆಂಡಿನಲ್ಲಿ 6 ಓಟವನ್ನು ದಾಖಲಿಸ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ಇತ್ತ ನಡುವೆ ಕ್ಷೇತ್ರ ತಪ್ಪನ್ನ ಕಾಣ್ತಾ ಇಲ್ಲ. ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಹೋದರಿ ಆಘಾತವನ್ನ ಕಾಣ್ತಾ ಇದೆ. ಜಗದೀಶ್ ವಾಪಸ್ ಸಾತಿ. ವಿಕಾಸ್ ಹೊಸ ಬ್ಯಾಟರ್. ಮೊದಲ ವಿಕೆಟ್ 6ಕ್ಕೆ ಕಳ್ಕೊಳ್ತಾ ಇದೆ ನಿಂಜಾ ವಾರಿಯರ್ಸ್. ವಿಕಾಸ್ ಎಂಟ್ರಿಯನ್ನ ಪಡ್ಕೊಳ್ತಾ ಇದೆ ತಂಡ. 47 ಓಟಗಳು ಇನ್ನೂ ಕೂಡ ಜಯಕ್ಕಾಗಿ ದಾಖಲಿಸಬೇಕಾಗ್ತದೆ. ಬಹಳ ಉತ್ತಮ ರೀತಿಯ ಎಸೆತವನ್ನು ದಾಖಲಿಸಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೊನೆಯ 1 ಚೆಂಡು ಬಾಕಿ. ಪವರ್ ಪ್ಲೇನ ಅಂತಿಮ 1 ಎಸೆತಗಳು ಕೂಡ ಬಾಕಿ ಉಳಿತಾ ಇದೆ. ತೊಟ್ಟು ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಪಾಯಿಂಟ್ ಬಳಿ ಮತ್ತೆ ಓಟವನ್ನು ದಾಖಲಿಸುವ ಪ್ರಯತ್ನ. ಮೊದಲ ಪ್ರಯತ್ನದಲ್ಲಿ ವಿಕಾಸ್ ಯಶಸ್ಸಿನ ಕಂಡು ಎದುರಿಸಿದ 2ನೇ ಚೆಂಡಿಗೆ ಓಟವನ್ನು ದಾಖಲಿಸಿದ್ರು. ಒಬ್ಬರು ಕೂಡ ಮುಕ್ತಾಯವನ್ನು ಕಾಣುತ್ತಾ ಇದೆ. ಮೊದಲ ಪವರ್ ಪ್ಲೇನಲ್ಲಿ 7 ಓಟವನ್ನು ದಾಖಲಿಸ್ತಾ ಇದೆ ನಿಂಜಾ ವಾರಿಯರ್ಸ್. 1 ವಿಕೆಟ್ ನಷ್ಟದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 24 ಚೆಂಡು 46 ಓಟವನ್ನು ದಾಖಲಿಸಬೇಕಾಗ್ತದೆ. ಸರಾಸರಿ ಓವರ್ನಲ್ಲಿ 11.5ರಂತೆ ರನ್ ದಾಖಲಿಸುವ ಒಂದು ಅನಿವಾರ್ಯತೆಯೂ ಕೂಡ. ಹೊಸ ಬೌಲರ್ ಜಾಕೋಬ್ ಚೆಂಡು ಶಾರ್ಟ್ ಪಾಯಿಂಟ್ ಹಂತದಲ್ಲಿ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇಲ್ಲ. ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ಲಿಕೊಳ್ತಾ ಇದ್ದಾರೆ ಕ್ಷೇತ್ರ ಪಾಲಕರು. ಜಾಕ್ ಎಸೆತಕ್ಕಂಥ ಚೆಂಡಿನ ಹಂತದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳ ಉತ್ತಮ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಲೆಗ್ ಲೈನ್ಸ್ ನಡೀತಾ ಇದೆ. ಜಾಕ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಬಳಿಕ ಮುಂದಿನ ಪಂದ್ಯಾಟದ ಸಿದ್ಧತೆಯಲ್ಲಿರಬೇಕು ಫ್ರೆಂಡ್ಸ್ ಮೈಸೂರು ಮತ್ತು ಡೈನಮಿಕ್ ಡ್ಯೂಡ್. ಈ 2 ತಂಡಗಳು ಕೂಡ ಸಿದ್ಧತೆಯಲ್ಲಿ ಇರಬೇಕಾಗ್ತದೆ. ಬಹಳ ಉತ್ತಮ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಹೊಡೆತಗಳಿಗೆ ಓಟಗಳಿಗೆ ರಂದಾಣಗಳಿಗೆ ಅವಕಾಶವನ್ನು ಜಾಕ್ ಮಾಡಿಕೊಡ್ತಾ ಇಲ್ಲ. ಅಪ್ಪು ಕ್ರಿಕೆಟರ್ಸ್ನ ಪರವಾಗಿ ಬಹಳ ಉತ್ತಮ ಒಂದು ಜವಾಬ್ದಾರಿ ಎಸೆಗಾರಿಕೆಯನ್ನು 2ನೇ ಓವರ್ನಲ್ಲಿ ಮುಂದುವರಿಸ್ತಾ ಇದ್ದಾರೆ. ಸುಂದರತೆ ಎಸೆತವನ್ನು ಮತ್ತೆ ಜಾಕ್ ದಾಖಲಿಸಿದ್ರು. ಡಾಟ್ ಬಾಲ್ ಆಗ್ತಾ ಇದೆ. ಚೆಂಡುಗಳು ನೇರವಾಗಿ ವಿಕೆಟ್ ಕೀಪರ್ ಕೈ ಸೇರ್ತಾ ಇದೆ. ಧ್ರುವ್ ಓಟವನ್ನು ದಾಖಲಿಸುವಂತಲ್ಲಿ ಬಹಳಷ್ಟು ವೈಫಲ್ಯತೆ ಕಂಡಿರ್ತಕ್ಕಂಥ ಆರಂಭಿಕ ಆಟಗಾರ ನಿಂಜಾ ವಾರಿಯರ್ಸ್ನ ಆರಂಭಿಕ ಆಟಗಾರ. ಈತ ನಡುವೆ ಮತ್ತೆ ಡಾಟ್ ಬಾಲ್. ಜಾಕ್ ಎಸೆತಗಳು ಕೈ ಹಿಡಿತಾ ಇದೆ. ನಂಬುಗೆಯ ಒಂದು ಎಸೆಗಾರಿಕೆಯನ್ನು ಅಪ್ಪು ಕ್ರಿಕೆಟರ್ಸ್ನ ಪರವಾಗಿ ತೋರ್ಪಡಿಸ್ತಾ ಇದ್ದಾರೆ. ಕೊನೆಯ ಚೆಂಡು 2ನೇ ಓವರ್ನಲ್ಲಿ ಬಾಕಿ.
ಲಾಸ್ಟ್ ಬಾಲ್. ಕೊನೆಯ ಚೆಂಡು ನೆಟ್ಟ ನೇರದ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಯಶಸ್ಸನ್ನು ತೋರ್ಪಡಿಸ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1ರ ಸೇರ್ಪಡೆಗಳ ಮುಖ್ಯವಾಗಿ 12 ಚೆಂಡಿನ ಪಂದ್ಯಾಟ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 9ಕ್ಕೆ 1 ವಿಕೆಟ್ ನಷ್ಟದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ನಿಂಜಾ ವಾರಿಯರ್ಸ್. ಜಯಕ್ಕಾಗಿ ಇನ್ನು ಕೂಡ 18 ಎಸೆತಗಳು ಬಾಕಿ. 44 ಓಟವನ್ನು ದಾಖಲಿಸಬೇಕಾಗ್ತದೆ. 18ಕ್ಕೆ 44. 18 ಬಾಲ್ಸ್ 44 ರನ್ಸ್ ನೀಡ್. ಸರಾಸರಿ 14.6. ರಿಷಿ ಮತ್ತೆ ಸಿಗಾರಿಕೆಲಿ. ರಿಷಿ ಸಿರಿಗನ ಚೆಂಡು ಬೇಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲಾಂಗ್ ಆನ್ ಬಳಿ ಕ್ಯಾಚ್ ಅನ್ನ ರವಿ ಪಡ್ಕೊಳ್ತಾ ಇದ್ದಾನೆ. ಧ್ರೋ ವಿಕೆಟ್ ಅನ್ನು ಕೂಡ ಕಳ್ಕೊಳ್ತಾ ಇದೆ ನಿಂಜಾ ವಾರಿಯರ್ಸ್. ಆರಂಭಿಕ ಹಂತದ ಕೊರತೆ ಆಟಗಾರರು ಫೌಲ್ಯ ಮಾಧ್ಯನ ಕಾಣಬೇಕಾಗ್ತದೆ. ಪ್ರಮುಖ ಹಂತದಲ್ಲಿ 2ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ನಿಂಜಾ ವಾರಿಯರ್ಸ್. 9 ಲಾಸ್ ಆಫ್ ಇಂಪಾರ್ಟೆಂಟ್ 2 ವಿಕೆಟ್ಸ್. ಹೊಸ ಬ್ಯಾಟರ್ ಧನುಷ್ ಅಂಕಣ ಒಳಭಾಗದ 8 ಪಡೀತಾ ಇದ್ದಾರೆ. ಟ್ರಾವೆಲ್ ಕಿಟ್ಟಾಡೆ 17ಕ್ಕೆ 44 ಪಂದ್ಯಾಟ ನೋಡಿ. ಬೇಗ ಬೇಗ ಮ್ಯಾಚ್ ಆಡಬೇಕು. ನೋ ಟೈಮ್ ವೇಸ್ಟ್. ಹ್ಯಾರ್ಕರ್ ಚೆಂಡು ನೇರದ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. 1ರ ಸೇರ್ಪಡೆ ಎದುರಿಸಿದ ಮೊದಲ ಚೆಂಡಿಗೆ ಧನುಷ್ ಓಟವನ್ನು ದಾಖಲಿಸಿದ್ರು. ಆರಂಭಿಕ ದಶಕದ ಪೂರೈಕೆಯನ್ನು ಕಾಣ್ತಾ ಇದೆ ನಿಂಜಾ ವಾರಿಯರ್ಸ್. 10 ಓಟವನ್ನು ದಾಖಲಿಸ್ತಾ ಇದೆ. ನಿಧಾನಗತಿಯ ಪಂದ್ಯಾಟವನ್ನು ಆಡ್ತಾ ಇದೆ. ಸೋಚನೆ ಹಂತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳ ಶುದ್ಧಮರ್ತಿ ಎಸೆತ ಲೆಗ್ ಲೈನ್ಸ್ ಬರ್ತಾ ಇದೆ. ಓಟಗಳಿಗೆ ಕಡಿವಾಣವನ್ನು ಕಾಣ್ತಾ ಇದೆ. ಬಹಳಷ್ಟು ಯಶಸ್ವಿ ಹಂತದಲ್ಲಿ 2 ದಿನಗಳ ಕಾಲದ ಮುಕ್ತಾಯದ ಪಂದ್ಯಾಟ KVR ಕಪ್ 2025. 3ನೇ ದಿನವೂ ಕೂಡ ಬಲಿಷ್ಠ ತಂಡಗಳು ಹೋರಾಟವನ್ನು ನಡೆಸ್ತಾ ಇದೆ ಜೂನಿಯರ್ ಟ್ರೋಫಿಗಾಗಿ. ಈತ ನಡುವೆ ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ನಲ್ಲಿ ಕ್ಯಾಚ್ ಅವಕಾಶವನ್ನು ನೀಡಿದ್ರು. ರವಿ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ಪಂದ್ಯಾಕೂಟದ 2ನೇ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ಹೌದರಿ ಆಘಾತ ಪಂದ್ಯದ ವಾಪಸಾತಿಯನ್ನು ಕಾಣ್ತಿರ್ತಕ್ಕಂಥ ಆಟಗಾರ ಕೂಡ ವಿಕಾಸ್. ಹೊಸ ಬ್ಯಾಟರ್ ರಿಷಿ ಅಂಕನ ಒಳಭಾಗದ 8 ಪಡಿತಾ ಇದ್ದಾರೆ. ರಿಷಿ ಅದ್ಯಾವ ರೀತಿ ಜವಾಬ್ದಾರಿಯನ್ನು ತೋರ್ಪಡಿಸ್ತಾರೆ ಕಾದು ನೋಡಬೇಕಾಗ್ತದೆ ನಿಂಜಾ ವಾರಿಯರ್ಸ್ ನ ಪರವಾಗಿ. ಮೊದಲ ಹಂತದ ದಾಂಡಿಗರು ಕೂಡ ನಂಬಿಕೆ ಒಂದು ಪಂದ್ಯಾಟವನ್ನು ಆಡ್ತಾ ಇಲ್ಲ. ಬಂದ ಹಾದಿಯಲ್ಲಿ ಸೊಂಕವಿಲ್ಲದ ವಾಪಸಾತಿಯನ್ನು ಕಾಣ್ತಾ ಇದ್ದಾರೆ. ಪಂದ್ಯದ ಮೇಲೆ ಒತ್ತಡವೂ ಕೂಡ ಮೀರಿ ಹೋಗ್ತಾ ಇದೆ. ಈತ ನಡುವೆ ಶಾರ್ಟ್ ಬಾಲ್ ನಲ್ಲಿ ತಟ್ಟುವಂತ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ ಹೊಸ ಬ್ಯಾಟರ್ ರಿಷಿ. ಎದುರಿಸಿದ ಮೊದಲ ಚೆಂಡಿಗೆ ಓಟವನ್ನು ದಾಖಲಿಸಿದ್ರು. ಅಂತಿಮ 1 ಚೆಂಡು ಬಾಕಿ. ತಂಡದ ಮೊತ್ತವೂ ಕೂಡ 11ಕ್ಕೆ 3 ವಿಕೆಟ್ನ ನಷ್ಟವೂ ಕೂಡ. ನೆಟ್ಟ ನೇರದ ಪ್ರಯತ್ನಗಳು ಬಾಗ್ತಾ ಇದೆ. ಈತ ನಡುವೆ ಕೂಡ ಕ್ಷೇತ್ರ ರಕ್ಷಣೆ ಯಶಸ್ಸಿನ ಕಾಣುತ್ತೆ. 1 ಓಟಗಳ ಚೌರಕ್ಕಿನ ಒಂದು ಪೂರೈಕೆ. ಓವರ್ ಕೂಡ ಮುಕ್ತಾಯ. 3 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 18 ಚೆಂಡಿನ ಒಂದು ಪಂದ್ಯಾಟವನ್ನು ಆಡಿರ್ತಕ್ಕಂಥ ನಿಂಜಾ ವಾರಿಯರ್ಸ್ ತಂಡ ಕೇವಲ 12 ಓಟವನ್ನು ದಾಖಲಿಸಿ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಇನ್ನೂ ಕೂಡ ಜಯಕ್ಕಾಗಿ 12 ಚೆಂಡುಗಳ ಮುಂದೆ 41ರ ಅವಶ್ಯಕತೆ. ಬೇರೋಸಿನ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ 4ನೇ ಓವರ್ ಮೊದಲ ಚೆಂಡಿಗೆ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಹೊಸ ಬೌಲರ್. ಹೊಸ ಬೌಲರ್ ಪ್ರಶಾಂತ್ ವಿಕೆಟ್ ಅನ್ನು ಪಡಿತಾ ಇದ್ದಾರೆ. ಮೊದಲ ಚೆಂಡು ಬಹಳ ಶುದ್ಧವಾದ ಎಸೆತ. ವಿಕೆಟ್ ಸಾಗಾಟ. ವಿಶ್ವಾಸ್ ಹೊಸ ಬ್ಯಾಟರ್ ಅಂಕಣಕ್ಕೆ ಧಾವಿಸ್ತಾ ಇದ್ದಾರೆ. ವಿಶ್ವಾಸ್ ಮೊದಲ ಸ್ಟ್ರೈಕರ್ ಅನ್ನ ಪಡಿತಾ ಇದ್ದಾರೆ. 2ನೇ ಚೆಂಡನ್ನು ಎದುರಿಸಬೇಕಾಗ್ತದೆ
ಪ್ರಶಾಂತ್ ಮತ್ತೆ ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಉತ್ತಮ ರೀತಿ ಎಸೆತ, ಬಹಳ ಶುದ್ಧವಾದ ಹೊಡೆತ, ಸುಲಭದ ಕ್ಯಾಚ್ ಅವಕಾಶ. ಸ್ಕೋರ್ ಲೆಗ್ ಹಂತದಲ್ಲಿ ಸೋಂಕವಿಲ್ಲದ ವಾಪಸಾತಿಯನ್ನು ಕಾಣ್ತಿದ್ದಾಗ ಆಟಗಾರ ಕೂಡ ವಿಶ್ವಾಸ್ ಆಟ ಕೈ ಹಿಡಿತಾ ಇಲ್ಲ. ವಾಪಸಾತಿಯನ್ನು ಕಾಣ್ತಾ ಇದ್ದಾರೆ ನಿಂಜಾ ವಾರಿಯರ್ಸ್. ದಿಢೀರ್ ಕುಸಿತವನ್ನ ಕಾಣ್ತಾ ಇದೆ. ನಂಬುಗೆ ಒಂದು ಪಂದ್ಯಾಟವನ್ನು ಆಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಆಗಿ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. 12ಕ್ಕೆ 5ನೇ ವಿಕೆಟ್ ನಷ್ಟವನ್ನ ಕಾಣ್ತಾ ಇದೆ. ಜಯಕ್ಕಾಗಿ 10ರ ಮುಂದೆ 41. ಹೊಸ ಬ್ಯಾಟರ್ ರಾಹುಲ್. ಹ್ಯಾಟ್ರಿಕ್ ಅವಕಾಶದ ಚೆಂಡು, ಡಾಟ್ ಬಾಲ್ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಪ್ರಶಾಂತ್ 3ನೇ ಚೆಂಡಿಗೆ ಊಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. 4ನೇ ಸೆತ, ವಿಕೆಟ್ ಕೀಪರ್ ತಪ್ಪನ್ನ ಕಾಣ್ತಾ ಇದ್ದಾರೆ. ನಡುವೆ ಕೂಡ ಓಟಗಳ ಸಂಖ್ಯೆ ಪೂರೈಕೆ. ಒಂದು ಓಟದ ಸೇರ್ಪಡೆನ ಕಾಣ್ತಾ ಇದೆ. ರಿಸ್ಕಿ ಒಂದು ಓಟದ ಸೇರ್ಪಡೆನ ಕಂಡುಕೊಳ್ತಾ ಇದೆ. 13ಕ್ಕೆ ತಲುಪ್ತಾ ಇದೆ. 13. ಸುಂದರತೆ ಎಸೆತ, ಮತ್ತೆ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ನಂಬುಗೆ ಎಸೆತವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಪ್ರಶಾಂತ್ ಕೂಡ ನೇರದ ಹೊಡೆತವನ್ನು ದಾಖಲಿಸಿದರೆ ಬೌಲರ್ ಬ್ಯಾಕ್ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಲಾಂಗರ್ ಬಳಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಒಂದು ಓಟಗಳ ಮುಖ್ಯವಾಗಿ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದ್ದಾರೆ. 4 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 14. ಹರಿಯಾಣ ಟೈಮ್ ಎಷ್ಟಾಗಿದೆ ನೋಡಿ. 2 ನಿಮಿಷ ಬಾಕಿ ಇದೆ. 2 ಮಿನಿಟ್ಸ್ ಬಾಕಿ. ಅಂತಿಮ ಓವರ್ 6 ಚೆಂಡಿನ ಪಂದ್ಯಾಟ. 6ಕ್ಕೆ 39. ನೆಟ್ಟ ನೇರದ ಹೊಡೆತಗಳನ್ನು ದಾಖಲಿಸಿದ್ರು ರಿಷಿ. ಕೇವಲ 1ರ ಸೇರ್ಪಡೆ. ಪಂದ್ಯದ ಬಹಳಷ್ಟು ಬಹುತೇಕವಾಗಿ ಹಿಡಿತವನ್ನು ದಾಖಲಿಸ್ತಾ ಇದೆ ಅಪ್ಪು ಕ್ರಿಕೆಟರ್ಸ್. 2ನೇ ಚೆಂಡು, ಊಟಗಳು ಬರ್ತಾ ಇಲ್ಲ. ಭೀಮಾ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಸುಂದರತೆ ಎಸೆತವು ಕೂಡ 4 ಚೆಂಡಿನ ಬಾಕಿ. 38ರ ಪಂದ್ಯಾಟವನ್ನು ಆಡಬೇಕಾಗ್ತದೆ. ಶಾರ್ಟ್ ಮಿಡ್ ವಿಕೆಟ್ ಅಲ್ಲಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ತನ್ನ ನಡುವೆ ಕೂಡ ರನ್ಔಟ್ ಅವಕಾಶವನ್ನು ಕೈ ಚೆಲ್ಲಿಕೊಳ್ತಾ ಇದ್ದಾನೆ ಭೀಮಾ. 1ರ ಸೇರ್ಪಡೆ. ನಿಧಾನಗತಿಯ ರಂದಾಣೆಯ ಪೂರೈಕೆ. ನಂಬಲ ಸಾಧ್ಯ ರೀತಿಯಲ್ಲಿ ಕೂಡ ಪಂದ್ಯದ ಹಿಡಿತವನ್ನು ದಾಖಲಿಸ್ತಾ ಇದ್ದಾರೆ ಅಪ್ಪು ಕ್ರಿಕೆಟರ್ಸ್. ಈ ತನ್ನ ನಡುವೆ ಮತ್ತೆ ರನ್ಔಟ್ ಅವಕಾಶವಿತ್ತು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1ರ ಸೇರ್ಪಡೆ. ಅಂತಿಮ 2 ಚೆಂಡಿನ ಪಂದ್ಯಾಟ ಮಾತ್ರ ಬಾಕಿ ಉಳಿತಾ ಇದೆ. ಜಯದತ್ತ ಸಾಗಿಕೊಳ್ತಾ ಇದೆ. ದಿನದ 2ನೇ ಪಂದ್ಯಾಟದಲ್ಲಿ ಅಪ್ಪು ಕ್ರಿಕೆಟರ್ಸ್ ಮತ್ತೆ ಡಾಟ್ ಬಾಲ್. ಬಹಳ ಉತ್ತಮ ರೀತಿಯ ಎಸೆತವನ್ನು ದಾಖಲಿಸಿದ ಪ್ರಯತ್ನದಲ್ಲಿ ಮೇಲುಗೈಯನ್ನು ದಾಖಲಿಸ್ತಾ ಇದೆ ಅಪ್ಪು ತಂಡದ ಆಟಗಾರರು. ಬ್ಲಾಕ್ ಓವರ್ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ ಚೆಂಡದಲ್ಲಿ ಕೇವಲ 1ರ ಪೂರೈಕೆಯನ್ನು ಕಂಡುಕೊಳ್ತು. ಪಂದ್ಯಾಟದ ಸುಲಭ ರೀತಿಯಲ್ಲಿ ಜಯವನ್ನು ದಾಖಲಿಸ್ತಾ ಇದ್ದಾರೆ ಅಪ್ಪು ಕ್ರಿಕೆಟರ್ಸ್. ತಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿಯೂ ಕೂಡ ನಿಂಜಾ 11 ತಂಡಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾವೆ. ಈ ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ ಟು ದಿನೇಶ್. ಬಹಳ ಶೋತಮರಿಯಾಗಿ ದಾಂಡನ ಬೇಯಿಸಿರ್ತಕ್ಕಂಥ ಆಟಗಾರ ಕೂಡ ಮುಖ್ಯ ವೇದಿಕೆ ಹಂತದಲ್ಲಿ ತಮ್ಮ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿ. ಅದೇ ರೀತಿ ಈ ಪಂದ್ಯಾಕೂಟದಲ್ಲಿ KBR ಕಪ್ನಲ್ಲಿ ಭಾಗವಹಿಸಿರ್ತಕ್ಕಂಥ ತಂಡ ನಿಂಜಾ ವಾರಿಯರ್ಸ್ ತಂಡಕ್ಕೂ ಕೂಡ ಕ್ಯಾಪ್ಟನ್ ಆಗಮನಿಸಿಕೊಳ್ಳಿ. ತಮ್ಮ ಈ ಪಂದ್ಯಾಕೂಟದ ಒಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕು ನಿಂಜಾ ವಾರಿಯರ್ಸ್ನ ಕ್ಯಾಪ್ಟನ್. ಇಲ್ಲಿ ಪಂದ್ಯ ಮುಂದಿನ ಹಂತದ ಸಿದ್ಧತೆಯನ್ನು ಕಂಡುಕೊಂಡಿರ್ತಕ್ಕಂಥ 2 ಬಲಿಷ್ಠ ತಂಡಗಳು. ದಿನದ 3ನೇ ಪಂದ್ಯಾಟ ಫ್ರಾನ್ಸ್ ಮೈಸೂರು.